ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜಡಿಶಿನ ಟ್ರೇಡರ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ತುಂಬಾ ಜನ ಡಿ ಎಂ ಮಾಡ್ತಾ ಇದಾರೆ. ಬ್ರೋ, ಬೈಕ್ ಟ್ಯಾಕ್ಸಿ ಏನಾಯ್ತು, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಕೊಡಿ ದಯವಿಟ್ಟು ಬೇಗ ಅಂತ ಅಂದ್ಬಿಟ್ಟು ತುಂಬಾ ಜನ ಡಿ ಎಂ ಮಾಡ್ತಾ ಇದಾರೆ. ಸೊ ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟನೇ, ಕೇಂದ್ರ ಸರ್ಕಾರದಿಂದ ಬೈಕ್ ಟ್ಯಾಕ್ಸಿ ಮಾಡಬಹುದು. ವೈಟ್ ಬೋರ್ಡ್ ಅಲ್ಲೇ ಮಾಡಬಹುದು, ಯೆಲ್ಲೋ ಬೋರ್ಡ್ ಅಲ್ಲೂ ಮಾಡಬಹುದು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ನಮಗೇನು ಪರ್ಮಿಷನ್ ಅನ್ನೋದು ಕಳಿಸಿದೆ ಅಂತೆ. ಇವಾಗ ಅದು ಏನು ಅಂತಂದ್ರೆ, ಅದರಲ್ಲಿ ಒಂದು ಸ್ವಲ್ಪ ಲೂಪ್ ಹೋಲ್ಸ್ ಇದಾವೆ. ಲೈಕ್ ಅವರವ್ರ ಸ್ಟೇಟು ಇವಾಗ ಏನಿದೆ, ಆಂಧ್ರ, ತೆಲಂಗಾಣ ಮತ್ತೆ ಕರ್ನಾಟಕ, ತಮಿಳುನಾಡು ಈ ತರ ಎಷ್ಟು ಸ್ಟೇಟ್ಗಳಿದಾವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಸ್ಟೇಟ್ ಸರ್ಕಾರ ಏನಿದೆಯೋ ಆ ಸರ್ಕಾರ ಯೆಲ್ಲೋ ಬೋರ್ಡ್ ಮಾಡಿಸ್ಬೇಕು ಇಲ್ಲ ವೈಟ್ ಬೋರ್ಡ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಆ ಸರ್ಕಾರ ನಿರ್ಧಾರ ಮಾಡ್ಬೇಕಂತೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಕೂಡ ಮಾಡಬಹುದು ಬೈಕ್ ಟ್ಯಾಕ್ಸಿ ಅಂತ ಅಂದ್ಬಿಟ್ಟು ಬಂದಿದೆ ಅಂತೆ. ಅದೇನು ಅಂತ ಅಂದ್ಬಿಟ್ಟು ನಿಮ್ಗೆ ನಾನು ಕ್ಲಿಯರ್ ಆಗಿ ಓದಿ ತಿಳಿಸ್ತೀನಿ. ಬೈಕ್ ಟ್ಯಾಕ್ಸಿಗೆ ಕೇಂದ್ರದ 10 ರಾಜ್ಯಗಳ ಅನುಮತಿ ಕಡ್ಡಾಯ. ನವದೆಹಲಿ. ಬೈಕ್ ಟ್ಯಾಕ್ಸಿ ಸೇವೆಗೆ ಕರ್ನಾಟಕ ಸರ್ಕಾರ ನಿಷೇಧ ಹೇರಿ ಅದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತಿರುವ ಹೊತ್ತಿನಲ್ಲೇ ಬೈಕ್ ಟ್ಯಾಕ್ಸಿ ಸೇವೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ವಾಣಿಜ್ಯೇತರ ಖಾಸಗಿ ಬೈಕ್ಗಳನ್ನು ಬಳಸಿಕೊಂಡು ಅಗ್ರಿಗೇಟರ್ಗಳು ಬೈಕ್ ಟ್ಯಾಕ್ಸಿ ಸೇವೆ ನೀಡಬಹುದು. ಆದರೆ ಅದಕ್ಕೆ ಯಾವ ರಾಜ್ಯ ಸರ್ಕಾರಗಳ ಅನುಮತಿ ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ಅದು ಮಂಗಳವಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಅನುಮತಿ ನೀಡಿದ್ದು ಇದೇ ಮೊದಲು, ಬಹು ಗಮನಾರ್ಹ. ಸೊ ಕೇಳಿಸ್ಕೊಂಡ್ರಲ್ಲ, ಇದು ನಮ್ಮ ಬೈಕ್ ಟ್ಯಾಕ್ಸಿ ಮಾಡಬಹುದು ಅಂತ ಅಂದ್ಬಿಟ್ಟು ಕೊಟ್ಟಿದೆ. ಹಂಗೆ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಪರ್ಮಿಷನ್ ಕೂಡ ಬೇಕಾಗಿದೆ. ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೋ ಆ ನಿರ್ಧಾರದ ಮಟ್ಟಿಗೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮುಂದುವರಿಸಬಹುದು ಅಂತ ಅಂದ್ಬಿಟ್ಟು ಹೇಳಿದಾರಂತೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು, ಇವತ್ತು ಕೋರ್ಟ್ ಹಿಯರಿಂಗ್ ಇತ್ತಲ್ವಾ, ಜುಲೈ 2ನೇ ತಾರೀಕು ಇವತ್ತು ಕೋರ್ಟ್ ಹಿಯರಿಂಗ್ ಇತ್ತು. ಅದು ಏನಾಯ್ತು ಅಂತ ಅಂದ್ಬಿಟ್ಟು ತುಂಬಾ ಜನ ಡಿ ಎಂ ಮಾಡಿದಿರ. ಅದು ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ. ಅಂದ್ರೆ ನೆಕ್ಸ್ಟ್ 4ನೇ ತಾರೀಕಿಗೆ ಶುಕ್ರವಾರಗೆ ಅದು ಮುಂದೂಡಲಾಗಿದೆ. ಸೊ ಏನಾಗುತ್ತೆ ಶುಕ್ರವಾರ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಆದ್ರೆ ನಮ್ಗೆ 99% ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ಅಂದ್ಬಿಟ್ಟು ನಂಬಿಕೆ ಅಂತೂ ಬಂತು. ನಮ್ಮ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಇಟ್ಟಿರೋ ಕಾಳಜಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ರಾಜ್ಯ ಸರ್ಕಾರ ಕೂಡ ನಮಗೆ ಒಂದೊಳ್ಳೆ ಮಾರ್ಗಸೂಚಿ ಕೊಟ್ರೆ, ಇಲ್ಲ ಅವರು ವೈಟ್ ಬೋರ್ಡ್ ಅಲ್ಲಿ ಮಾಡು ಅಂತಂದ್ರೆ ವೈಟ್ ಬೋರ್ಡ್ ಅಲ್ಲೇ ಮಾಡ್ಬೋದಾಗುತ್ತೆ. ಇಲ್ಲ ನಮ್ಗೆ ಅವರು ಯೆಲ್ಲೋ ಬೋರ್ಡ್ ಮಾಡಿಸ್ಬೇಕು ಅಂತಂದ್ರೆ ಯೆಲ್ಲೋ ಬೋರ್ಡ್ ಮಾಡಿಸೋದಾಗತ್ತೆ. ಸೊ ಇಷ್ಟಾದ್ರೆ ಪಕ್ಕ ಯಾವುದೋ ಒಂದು ನಿರ್ಧಾರ ಖಂಡಿತ ಬಂದೇ ಬರುತ್ತೆ. ಸೊ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇನ್ನೂ ಏನೇನೆಲ್ಲ ಅಪ್ಡೇಟ್ಸ್ ಬರ್ತಾ ಇರ್ತಾವೋ ಎಲ್ಲ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ. ಸೊ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬಾಯ್ ಬಾಯ್, ಲವ್ ಯು. ಲೊಕೇಶನ್ ಹತ್ರ ಹೋದ್ಮೇಲೆ ಅವ್ರು ಫೋನ್ ತೆಗಿಯಲ್ಲ. ಕೆಲವೊಂದ್ ಜನ ಬರ್ತಾರೆ, ನಿಮ್ದು ಪಾರ್ಸಲ್ ಬಂದಿದೆ ಅಂತಂದ್ರೆ ಯಾವ್ದು ಪಾರ್ಸಲ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಎಷ್ಟು ಉರಿದೋಗುತ್ತೆ ಅಂತಂದ್ರೆ ಬೇಜಾನ್ ಉರಿದೋಗ್ಬಿಡುತ್ತೆ. ನಾವು 5-6 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 20 ರೂಪಾಯಿಗೋಸ್ಕರ ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಕೆಲವೊಂದ್ ಜನ ಆಲ್ರೆಡಿ ಪ್ರಿಪೇಯ್ಡ್ ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೆ ಹೆಂಗೋ ರಿಫಂಡ್ ಬರುತ್ತೆ. ಡೆಲಿವರಿ ಮಾಡೋದು ಅವ್ರಿಗೆ ಕಟ್ ಆಗಲ್ಲ, ಕಂಪ್ನಿ ಕಡೆಯಿಂದ ಕಟ್ ಆಗುತ್ತೆ ಅದು. ಆದ್ರೆ ಪಿಕಪ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಮಾಡ್ಬೋದಲ್ಲ, ಆ ತರನು ಮಾಡಲ್ಲ ಗುರು. ಹತ್ರ ಹೋಗ್ತೀವ ಒದ್ದಾಡ್ಕೊಂಡು ಹತ್ರ ಹೋದ್ಮೇಲೆ ಇಲ್ಲ ನಮಗೂ ಅದ್ರಿಗೆ ಸಂಬಂಧನೇ ಇಲ್ಲ, ಅದು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ನಾವು 5-6 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 20 ರೂಪಾಯಿಗೆ ಹೋದ್ರೆ ಏನ್ ಯೂಸ್ ಇದೆ? ಏನ್ ಮಾಡೋದು, ಯಾರ್ಗೆ ಹೇಳೋದು, ಏನ್ ಕತೆ? ಈ ಕಸ್ಟಮರ್ಸ್ ಅರ್ಥ ಮಾಡ್ಕೊಂಡು ಸ್ವಲ್ಪ ಪಿಕಪ್ ಮಾಡ್ಕೊಂಡು ಫೋನ್ ತೆಗೆದ್ರೆ ಚೆನ್ನಾಗಿರುತ್ತಪ್ಪ. ಅದ್ರಲ್ಲೂ ನಮ್ದು ಹೋಗೋದು ಈ ಕಡೆ ಏರ್ಫೋರ್ಸ್ BSF ಕಡೆ ಹೋಗುತ್ತೆ. ಗೊತ್ತಲ್ಲ ಏರ್ಫೋರ್ಸ್ ಅಂದ್ರೆ ಎಲ್ಲಿ ಅಂತ, ಯಲಹಂಕ ಹತ್ರ. ಸೊ ಅಲ್ಲಿ ಹೋಗ್ತವೆ ನಮ್ದು. ಅದ್ರಲ್ಲಿ ಅಂತಂದ್ರೆ ಇನ್ನು ಅವರು ಆ ಕಡೆ ಮತ್ತೆ ಈ ಕಡೆ ನಿಟೆ ಕಾಲೇಜ್ ಕಡೆ ಈ ಕಡೆ ಹೋಗ್ತವೆ ನಮ್ದು ಏರಿಯಾ.
ಆದರೆ ಈ BSF ಏರ್ಫೋರ್ಸಲ್ಲಿ ತುಂಬ ಕಮ್ಮಿ ಫೋನ್ ತೆಗಿಯೋದು. ಅವರು ಸ್ವಲ್ಪ ಕೆಲಸಗಳಲ್ಲಿ ಇರ್ತಾರಲ್ಲ, ನಮ್ಮ ಕೆಲಸಗಳಂತಂದ್ರೆ ಬಿಡಿ ತುಕಾಳಿ ಇದೆಲ್ಲ ನಮ್ದು. ಅದೇ ಅವ್ರು ನಮಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಿರ್ತಾರೆ ಆನ್ ಟೈಮ್ ಡ್ಯೂಟಿಯಲ್ಲಿ. ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಚಿಕ್ಕ ಸಲ್ಯೂಟು. ದೆನ್ ಮತ್ತೆ ಈ ಥರ ಎಲ್ಲ ಮುಗಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಯಪ್ಪ ತಲೆ ಪ್ರಾಣ ಬಾಲಕ್ಕೆ ಬಂದಿರುತ್ತೆ ಗುರು. ಇವಾಗ ಸದ್ಯಕ್ಕೆ ಇವಾಗಲೇ ಡ್ಯೂಟಿ ಮಾಡೋದು ಬೇಡ, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಆಮೇಲೆ ಆಟೋ ತಗೊಂಡು ಹೋಗೋದಪ್ಪ. ಸೊ ಸ್ನೇಹಿತರೆ, ಮತ್ತೆ ಮುಂದೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಆಗ್ಲೆಲ್ಲ ಏನಾಯ್ತು ಅಂತ. ಸೊ ಅಲ್ಲಿ ತನಕ ಇನ್ನು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೊಂದು ಆಸೆ, ಫಸ್ಟಲ್ಲಿಲ್ಲ ತುಂಬ ಹೆಲ್ಪಿಂಗ್ ಮಾಡ್ತಾ ಇದ್ದೆ. ನನ್ನ ಫಾಲೋವರ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಬ್ರೋ ಈ ನಡುವೆ ಯಾಕೆ ಬ್ರೋ ಏನು ಮಾಡ್ತಾ ಇಲ್ಲ, ವೀಡಿಯೋಸೇ ಮಾಡ್ತಾ ಇಲ್ಲ, ದೆನ್ ಮತ್ತೆ ಯಾರಿಗೂ ಹೆಲ್ಪಿಂಗ್ ಮಾಡ್ತಾ ಇಲ್ಲ, ಏನು ಸಮಾಚಾರ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜನ ಕಾಮೆಂಟ್ಸ್ ಎಲ್ಲ ಆದರೆ ಹಾಕಿದ್ದಾರೆ. ಕಾಮೆಂಟ್ಸ್ ಮತ್ತು ಪರ್ಸ್ನಲ್ ಮೆಸೇಜಲ್ಲಿ ಹಾಕಿದ್ದಾರೆ. ಏನಿಲ್ಲ ಬ್ರೋ, ನನಗೆ ಸ್ವಲ್ಪ ಹಿಂಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮತ್ತು ಬೈಕ್ ಟ್ಯಾಕ್ಸಿ ಬೇರೆ ಬ್ಯಾನ್ ಆಯಿತು, ಕೆಲಸಗಳಿಲ್ದಿರ ಓದಾಡ್ತಾ ಇತ್ತು. ಇವಾಗ ನೋಡಿ ಏನೋ ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ವಿ. ದಿನಕ್ಕೊಂದು 500 ರೂಪಾಯಿ, 400 ರೂಪಾಯಿ, 600 ರೂಪಾಯಿ ಹಂಗೆ ದುಡಿತಾ ಇದ್ದೀನಿ. ಅದರಲ್ಲಿ ಸಾಲಗಳು, EMIಗಳು ಅಂತಂದ್ಬಿಟ್ಟು ಬೇಜಾನಿದ್ದಾವೆ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಸ್ಟಾರ್ಟ್, ಇದು ಇನ್ನು ಸ್ಯಾಲ್ರಿ ಬಂದಿಲ್ಲ, ವಾರಕ್ಕೊಂದ್ಕಿತ ಪೇಮೆಂಟು. ಸೊ ಅದಕ್ಕೋಸ್ಕರ ಈ ಪೇಮೆಂಟ್ ಬಂದಿದ್ಮೇಲೆ ನೆಕ್ಸ್ಟ್ ಆ ಥರ ವೀಡಿಯೋಸ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಇವಾಗ ನೋಡ್ತಾರೆ ಅಕೌಂಟಲ್ಲಿ 0 ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇನ್ನೂ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಯ್ತೀನಿ. ನಿಮ್ಮ ಸಪೋರ್ಟ್ ಎಷ್ಟು ಸಿಗ್ತಾ ಇದ್ರೆ ಅಷ್ಟು ನನಗೆ ಬೆನಿಫಿಟ್ ಇರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಹೆಲ್ಪ್ ಮಾಡೋದಕ್ಕಾದ್ರೂ ನನಗೆ ದಾರಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.